ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಚಿತ್ತಾಪುರದಲ್ಲಿ ಪಥ ಸಂಚಲನ ಫೈಟ್ ಇನ್ನಷ್ಟು ಜೋರಾಗಿದೆ. ಸುಮಾರು 6 ಸಂಘಟನೆಗಳು ನಮಗೂ ಕೂಡ ಪಥಸಂಚಲನ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ಕಲಬುರಗಿ ವಿಭಾಗೀಯ ಪೀಠ, ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಇವತ್ತು ಈ ವಿಚಾರ ತೀರ್ಮಾನವಾಗಲಿದೆ. ನ್ಯಾಯಮೂರ್ತಿ ಕಮಲ್ ಅವರಿಂದ ಅರ್ಜಿ ವಿಚಾರಣೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 2ನೇ ತಾರೀಕು RSSಗೆ ಪರೇಡ್ಗೆ ಅನುಮತಿ ಸಿಗತ್ತಾ, ಸಮ್ಮತಿ ಸಿಗತ್ತಾ? RSS ಪರವಾಗಿ ವಕೀಲ ಅರುಣ್ ಶ್ಯಾಮ್ ವಾದ ಮಂಡನೆ ಮಾಡಲಿದ್ದಾರೆ. RSS ಜೊತೆ ಇನ್ನೂ ಉಳಿದ 5 ಸಂಘಟನೆಗಳು ಮೆರವಣಿಗೆಗೆ ಮನವಿಯನ್ನ ಮಾಡಿದ್ದಾವೆ. ನವೆಂಬರ್ 2ನೇ ತಾರೀಕೆ ಮೆರವಣಿಗೆ ನಡೆಸೋದಕ್ಕೆ ಅನುಮತಿ ಬೇಕು ಅಂತ ಮನವಿ ಮಾಡಿದ್ದಾವೆ. ಕಲಬುರಗಿ ಜಿಲ್ಲಾಧಿಕಾರಿಗೆ ವಿವಿಧ ಸಂಘಟನೆಗಳು ಮನವಿ ಮಾಡಿರ್ತಕ್ಕಂಥದ್ದು. ಇಡೀ ರಾಜ್ಯದ ಚಿತ್ತ ಇದೀಗ ಕಲಬುರಗಿ ಹೈಕೋರ್ಟ್ನತ್ತ. ನೋಡಿ ಹೇಗಿದೆ, ಮೊನ್ನೆ 29ಕ್ಕೆ ಏನು ಅಲ್ಲಿ RSS ಪಥಸಂಚಲನ ಆಯೋಜನೆಗೊಂಡಿತ್ತು. ಆವತ್ತು ಇಲ್ಲ ನಮಗೂ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಭೀಮಾ ಆರ್ಮಿಯವರು ಬಂದರು. ಕೊನೆ ಕ್ಷಣದಲ್ಲಿ ಅನುಮತಿಯನ್ನು ಕ್ಯಾನ್ಸಲ್ ಮಾಡಲಾಯಿತು. ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು, ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಅಂತೂ ಕೋರ್ಟು ಮತ್ತೆ ಹೊಸದಾಗಿ RSSನವರು ಅಪ್ಲಿಕೇಶನ್ ಹಾಕಿದ್ರು. ನವೆಂಬರ್ 2ನೇ ತಾರೀಕು ಕೊಡಿ ಅಂತ ಕೇಳಿದ್ರು. ಮತ್ತೆ ಉಳಿದ 5 ಸಂಘಟನೆಗಳು ನಮಗೂ ಅವತ್ತೇ ಬೇಕು, ಅದೇ ಮಾರ್ಗದಲ್ಲೇ ಬೇಕು ಅಂತ ಕೇಳ್ತಾ ಇದ್ದಾವೆ. ಯಾರಿದ್ದಾರೆ ಈ 5 ಸಂಘಟನೆಗಳ ಹಿಂದೆ? ಯಾಕೆ ಈ ರೀತಿಯ ದ್ವೇಷಮಯವಾದ ವಾತಾವರಣ ನಿರ್ಮಾಣವಾಗ್ತಾ ಇದೆ? ಯಾವತ್ತೋ ಒಂದಿನ RSSನವರು ಉಳಿದವರಿಗೆ ಅನುಮತಿ ಕೊಡಬೇಡಿ ಅಂತ ಹೇಳಿಲ್ಲ. ಹಾಗಾದ್ರೆ ಏನು ನಡೀತಾ ಇದೆ ಕಲಬುರಗಿಯಲ್ಲಿ ನೋಡಿ. ಖರ್ಗೆಕೋಟೆಯಲ್ಲಿ ಪಥಸಂಚಲನ ಜಟಾಪಟಿ. ಇಂದು ಹೈಕೋರ್ಟ್ ಅಂಗಳದಲ್ಲಿ ಪರೇಡ್ ಭವಿಷ್ಯ. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರ ಸದ್ಯ ರಾಜ್ಯಾದ್ಯಂತ ಸುದ್ದಿಯಲ್ಲಿದೆ. RSS ಪಥಸಂಚಲನ ಸಂಬಂಧ ಭಾರೀ ಪೈಪೋಟಿ ನಡೆದಿದ್ದು ನ್ಯಾಯಾಲಯದ ಮೆಟ್ಟಿಲೇರಿದೆ. ಇದೀಗ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು RSS ಅನುಮತಿಗಾಗಿ ಅರ್ಜಿ ಸಲ್ಲಿಸಿದೆ. ಇದಕ್ಕೆ ಪ್ರತಿಯಾಗಿ ದಲಿತ ಸಂಘಟನೆಗಳು ಸಹ ಅಂದೇ ಪಥಸಂಚಲನಕ್ಕೆ ಅನುಮತಿ ನೀಡಬೇಕೆಂದು ಕಲಬುರಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. RSS ಪಥಸಂಚಲನಕ್ಕೆ ಅನುಮತಿ ಕೋರಿ ಸಲ್ಲಿಕೆ ಮಾಡಿದಂತಹ ಅರ್ಜಿ ಇಂದು ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಮಧ್ಯಾಹ್ನ 2:30 ಸುಮಾರಿಗೆ ಅರ್ಜಿ ವಿಚಾರಣೆಗೆ ನಡೆಯಲಿದ್ದು RSS ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನು ಮಾಡಲಿದ್ದಾರೆ. RSS ಅರ್ಜಿ ಪುರಸ್ಕರಿಸಿ ಹೈಕೋರ್ಟ್ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಅಲ್ಲದೆ RSS ಜೊತೆಗೆ ಇನ್ನುಳಿದ 5 ಸಂಘಟನೆಗಳ ಅರ್ಜಿಗಳ ವಿಚಾರ ಕೂಡ ಏನಾಗುತ್ತೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಬರೋಬ್ಬರಿ 6 ಸಂಘಟನೆಗಳಿಂದ ಪರೇಡ್ಗೆ ಅರ್ಜಿ. ಸದ್ಯ ಕಲಬುರಗಿ ಹೈಕೋರ್ಟ್ನ ತೀರ್ಪಿನತ್ತ ರಾಜ್ಯದ ಚಿತ್ತ ನೆಟ್ಟಿದೆ. ಕೋರ್ಟ್ ಅಂಗಳದಲ್ಲಿ ಬರೋಬ್ಬರಿ 6 ಸಂಘಟನೆಗಳ ಅರ್ಜಿಗಳಿವೆ. RSS, ಭೀಮ್ ಆರ್ಮಿ, DSS, ದಲಿತ ಪ್ಯಾಂಥರ್ಸ್, ಹಸಿರು ಸೇನೆ, ಕ್ರಿಶ್ಚಿಯನ್ ವೆಲ್ಫೇರ್ ಸಂಘಟನೆಗಳು ಮೆರವಣಿಗೆಗೆ ಮನವಿ ಸಲ್ಲಿಸಿವೆ. 2ನೇ ತಾರೀಕು ಇವತ್ತು ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇವತ್ತು ಕೇಂದ್ರ ಸರ್ಕಾರ 385 ಕೋಟಿ NDRF ನಿನ್ನೆ ಬಿಡುಗಡೆ ಮಾಡಿದೆ. ಇವತ್ತು ರೈತರ ಅತಿವೃಷ್ಟಿಯಿಂದ ಇವತ್ತು ನೆರೆ ಮಹಾರಾಷ್ಟ್ರಕ್ಕೆ 1566 ಕೋಟಿ ಪರಿಹಾರ ನೀಡಿದೆ. ಇದು ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ. ಆದರೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಇದರಲ್ಲಿ 385 ಏನು ತಂದಿದ್ದಾರೆ. ಇವರು ಕೂಡ ಇದು ಕೇಂದ್ರ ಸರ್ಕಾರದಿಂದ ಹಣ ತರಲಿಕ್ಕೆ ವಿಫಲರಾಗಿದ್ದಾರೆ ಅನ್ನೋ ಉದ್ದೇಶ ಇಟ್ಟುಕೊಂಡು ಮಾನ್ಯ ಜಿಲ್ಲಾ ಉಸ್ತುವಾರಿಗಳ ಕ್ಷೇತ್ರದಿಂದ ನಾವು ಹೋರಾಟ ಪ್ರಾರಂಭ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. 2ನೇ ತಾರೀಕಂದು ಚಿತ್ತಾಪುರನಲ್ಲಿ ಪ್ರೇಯರ್ ವಾಕ್, ಪ್ರಾರ್ಥನೆ ನಡೆಗೆ. ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ಕಲಬುರಗಿ ಜಿಲ್ಲೆಯ ಜನತೆಗಾಗಿ, ವಿಶೇಷವಾಗಿ ಚಿತ್ತಾಪುರಿನ ಎಲ್ಲಾ ಸಮುದಾಯದ ಜನಗೋಸ್ಕರ ಅವತ್ತಿನ ದಿವಸ ನಾವು ಪ್ರೇಯರ್ ವಾಕ್ ಮಾಡ್ತಾ ಇದ್ದೀವಿ. ಅವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ನಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲೇದು ಕಪಾಡ್ ಬಜಾರ್ಗೆ ಬರ್ತದೆ, ಅಲ್ಲೇದು ಅಂಬೇಡ್ಕರ್ ಸರ್ಕಲ್ ಬರ್ತದೆ, ಬಸವೇಶ್ವರ ಸರ್ಕಲ್ ಬರ್ತದೆ, ಲಾಸ್ಟಿಗೆ ಲಾರ್ಡ್ ಸರ್ಕಲ್ ಹತ್ರ ಬಂದ್ಬಿಟ್ಟು ನಮ್ಮ ಒಂದು ಪ್ರಾರ್ಥನೆ ನಡಿಗೆ ಮುಕ್ತಾಯಗೊಳಿಸ್ತೀವಿ. ಸರ್ಕಾರದ ವರದಿ ಮೇಲೆ ನಿಂತಿದೆ ಪರೇಡ್ ಭವಿಷ್ಯ. ಇನ್ನು 6 ಸಂಘಟನೆಗಳಿಂದ ಪಥಸಂಚಲನಕ್ಕೆ ಅನುಮತಿ ಕೇಳಿವೆ. ಸರ್ಕಾರದ ವರದಿ ಮೇಲೆ ಪರೇಡ್ ಭವಿಷ್ಯ ನಿಂತಿದ್ದು ಈಗಾಗಲೇ DCಗೆ ಪೊಲೀಸ್ ವರಿಷ್ಠಾಧಿಕಾರಿ ವರದಿಯನ್ನು ಸಲ್ಲಿಸಿದ್ದಾರೆ. ಇಂದು ಸರ್ಕಾರದ ವರದಿ ಪರಿಶೀಲಿಸಿ ಹೈಕೋರ್ಟ್ ತೀರ್ಪು ನೀಡಲಿದೆ. ಸದ್ಯ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಪಥಸಂಚಲನ ಮಾಡಲು ಒಟ್ಟು 6 ಅರ್ಜಿ ಸಲ್ಲಿಕೆಯಾಗಿವೆ. ಈ ಬಗ್ಗೆ ಜಿಲ್ಲಾಡಳಿತ ಸಹ ಕೋರ್ಟ್ ವರದಿ ನೀಡಲಿದ್ದು ಅದರ ಆಧಾರದ ಮೇಲೆ ಕೋರ್ಟ್ ಇಂದು ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ನೀಡಲಿದೆ. ಒಟ್ಟಾರೆಯಾಗಿ ಪಥಸಂಚಲನದ ಜಟಾಪಟಿಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಎನ್ನುವುದು ಕುತೂಹಲವನ್ನು ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ಈಗ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಹೇಗಿದೆ? ಈ ಎಲ್ಲ ಸಂಘಟನೆಗಳು ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾವೆ. ಏನಿದೆ ಪರಿಸ್ಥಿತಿ, ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕಳೆದ 6 ದಿನಗಳಿಂದ ಅಕ್ಟೋಬರ್ 19ರಿಂದ ಇವತ್ತಿನವರೆಗೆ ಅಕ್ಟೋಬರ್ 24ರವರೆಗೂ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮತ್ತು ಸಂಚಲನ ಮಾಡಿರುವಂಥದ್ದು ಚಿತ್ತಾಪುರ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ನೀಡುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂಥದ್ದು. ಇದೀಗ ಯಾವಾಗ ಅಕ್ಟೋಬರ್ 19ಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡೋದಕ್ಕೆ ತಹಸೀಲ್ದಾರ್ ಬ್ರೇಕ್ ಹಾಕಿದ್ರೋ, ಅದಾದ ಬಳಿಕ RSS ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಇವತ್ತು ಅಂದರೆ ಅಕ್ಟೋಬರ್ 19ರಂದು ವಿಚಾರಣೆ ನಡೆಸಿರುವಂಥ ಹೈಕೋರ್ಟ್ 24ಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಇವತ್ತು ಕಲಬುರಗಿ ಹೈಕೋರ್ಟ್ನಲ್ಲಿ ಆ ಒಂದು ಅರ್ಜಿ ವಿಚಾರಣೆಗೆ ಬರುವಂಥದ್ದು. ಮಧ್ಯಾಹ್ನ 2:30ರ ಸುಮಾರಿಗೆ ಅರ್ಜಿ ವಿಚಾರಣೆಗೆ ಬರಲಿದೆ. RSS ಪರವಾಗಿ ಹಿರಿಯ ವಕೀಲರಾದಂಥ ಅರುಣ್ ಶಾಮ್ ಅವರು ಕೂಡ ವಾದ ಮಂಡಿಸೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಭಾಳ ಪ್ರಮುಖವಾಗಿ ಅಕ್ಟೋಬರ್ 19ರ ಬಳಿಕ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿರುವಂಥದ್ದು. RSS ಪಥಸಂಚಲನಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ನವೆಂಬರ್ 2ಕ್ಕೆ ಅನುಮತಿ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದಾದ ಬಳಿಕ ಮತ್ತೆ 5-6 ಸಂಘಟನೆಗಳು ಕೂಡ ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪಥಸಂಚಲನ ಮತ್ತು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಅನುಮತಿ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಈ ಎಲ್ಲ ಅರ್ಜಿಗಳನ್ನು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಪರಿಶೀಲನೆ ನಡೆಸಿ ಒಂದು ವರದಿ ಕೂಡ ಸಿದ್ಧಪಡಿಸ್ಕೊಂಡಿರುವಂಥದ್ದು. ಅಂದರೆ ಅವತ್ತು ಯಾರಿಗೆ ಅನುಮತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ವಿಚಾರ ಕೂಡ ಇರುವಂಥದ್ದು. ಆದರೆ ಇವತ್ತು ಕೋರ್ಟ್ನಲ್ಲಿ ಭಾಳ ಪ್ರಮುಖವಾಗಿ ಅಂದರೆ RSS ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಹಾಗಾಗಿ ಮಧ್ಯಾಹ್ನ 2:30ರ ಸುಮಾರಿಗೆ ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಂಡ ಬಳಿಕ ನ್ಯಾಯಾಲಯದ ತೀರ್ಮಾನ ಏನಾಗಿರುತ್ತೆ ಅನ್ನುವಂಥದ್ದು ಭಾಳ ಕುತೂಹಲ ಕೂಡ ಮೂಡಿರುವಂಥದ್ದು. ಹಾಗಾಗಿ ಇದೀಗ ಎಲ್ಲರ ಚಿತ್ತ ಕಲಬುರಗಿ ಹೈಕೋರ್ಟ್ನತ್ತ ಅನ್ನುವಂತಾಗಿರುವಂಥದ್ದು. ಮಧ್ಯಾಹ್ನದ ಕೋರ್ಟ್ ಕಲಾಪಗಳ ಬಳಿಕ RSSಗೆ ಯಾವಾಗ ಅನುಮತಿ ಸಿಗುತ್ತೆ, ಉಳಿದಂಥ ಸಂಘಟನೆಗಳಿಗೆ ಯಾವ ದಿನಾಂಕದಂದು ಪಥಸಂಚಲನ ಮತ್ತು ಹೋರಾಟ ನಡೆಸೋದಕ್ಕೆ ಅನುಮತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಮುನ್ನೂರ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ದರ್ಶನ್ಗೆ ಇವತ್ತು ಬಿಗ್ ಡೇ. ಇವತ್ತಾದರೂ ಹಾಸಿಗೆ ದಿಂಬು ಸಿಗತ್ತಾ? ಕೋರ್ಟ್ನಲ್ಲಿ ಆ ಅರ್ಜಿಯ ವಿಚಾರಣೆ ಬರಲಿದೆ. ದರ್ಶನ್ಗೆ ಹಾಸಿಗೆ ದಿಂಬು ಸೌಲಭ್ಯ ಬೇಕು ಅಂತ ಕೇಳಿ ಕೋರ್ಟ್ ಮೆಟ್ಲನ್ನು ಹತ್ತಿದಂಥದ್ದು. ಸೊ ಇವತ್ತು ಅದರ ವಿಚಾರಣೆ ನಡೆಯಲಿದೆ. ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿದ್ದ ದರ್ಶನ್ ಜೈಲ್ಗೆ ಕಾನೂನು ಸೇವಾ ಪ್ರಾಧಿಕಾರ ಕೂಡ ಭೇಟಿ ನೀಡಿತ್ತು ಈ ಹಿಂದೆ ಕೋರ್ಟ್ ನಿರ್ದೇಶನದ ಮೇರೆಗೆ. ಹಾಗೆಯೇ ಪರಪನಾಗ್ರಹಾರ ಜೈಲಿನಲ್ಲಿ ಬಂದು ಪರಿಶೀಲನೆಯನ್ನು ಮಾಡಿದ್ರು. ಆನಂತರ ವರದಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಕನಿಷ್ಠ ಸೌಲಭ್ಯವನ್ನು ಕೊಟ್ಟಿಲ್ಲ ನನಗೆ ಅಂತ ಜಡ್ಜ್ ಎದುರೇ ದರ್ಶನ್ ತಕರಾರು ತೆಗೆದಿದ್ದಂಥದ್ದು. ನನಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ ಅಂತ ಕೇಳಿದ್ರು. ಆನಂತರ ಕಾನೂನು ಸೇವಾ ಪ್ರಾಧಿಕಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು. ಆನಂತರ ಇಲ್ಲ, ಎಲ್ಲ ಮಿನಿಮಮ್ ಸೌಲಭ್ಯಗಳು ಏನೇನು ಕೊಡಬೇಕೋ, ಏನೇನು ಜೈಲು ನಿಯಮಗಳ ಪ್ರಕಾರ ಅವೆಲ್ಲವನ್ನು ಕೊಡಲಾಗಿದೆ ಅಂತ ವರದಿಯಲ್ಲಿ ಹೇಳಲಾಗಿತ್ತು. ಹೆಚ್ಚುವರಿ ಹಾಸಿಗೆ ದಿಂಬು ಬೇಕು, ಚಳಿ ಅಂದರೆ ಚಳಿ ತಡೆಯೋಕ್ಕಾಗ್ತಿಲ್ಲ, ಮಲ್ಗಕ್ಕೆ ಆಗ್ತಿಲ್ಲ ಅಂತ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ಈ ಆರೋಪಿಗೆ ಕೊಡಬೇಕಾಗಿರ್ತಕ್ಕಂಥ ಕಾನೂನಿನ ನಿಯಮಗಳ ಪ್ರಕಾರ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದೀವಿ ಅಂತ ಜೈಲು ಅಧಿಕಾರಿಗಳು ಹೇಳಿದರು. ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಪರಪನಾಗ್ರಹಾರ ಜೈಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ಕೂಡ ವರದಿ ಕೊಟ್ಟಿದ್ರು. ಆ ವರದಿಯಲ್ಲೂ ಕೂಡ ಏನು ಮಿನಿಮಮ್ ಸೌಲಭ್ಯಗಳು ಕೊಡಬೇಕಿದೆಯೋ ಅದನ್ನು ಕೊಡಲಾಗಿದೆ. ಬೇರೆ ಎಲ್ಲ ಖೈದಿಗಳಿಗೆ ಏನು ಕೊಟ್ಟಿದ್ದೀವೋ ಇವ್ರಿಗೂ ಅದನ್ನೇ ಕೊಟ್ಟಿದ್ದೀವಿ ಅಂತ ಜೈಲು ಅಧಿಕಾರಿಗಳು ಹೇಳಿದರು. ಇವತ್ತು 64ನೇ CCH ಕೋರ್ಟ್ ಆದೇಶವನ್ನು ಪ್ರಕಟ ಮಾಡಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಇವತ್ತು ಕೋರ್ಟ್ನಲ್ಲಿ ಹಾಸಿಗೆ ದಿಂಬು ಅರ್ಜಿಯ ವಿಚಾರಣೆ, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ದರ್ಶನ್ಗೆ ಜೈಲಿನಲ್ಲಿ ಸರಿಯಾದಂಥ ವ್ಯವಸ್ಥೆಗಳನ್ನು ಕೊಡ್ತಿಲ್ಲ ಅನ್ನೋಂಥ ಆರೋಪ. ಅಂದರೆ ಜೈಲಾಧಿಕಾರಿಗಳು ಅವರಿಗೆ ಹೆಚ್ಚುವರಿಯಾಗಿ ಏನು ಸೌಲಭ್ಯಗಳನ್ನು ಕೇಳ್ತಿದ್ದಾರೆ ಅದನ್ನು ಕೊಡ್ತಿಲ್ಲ, ಜೊತೆಗೆ ಅಮಾನವೀಯವಾಗಿ ನಡೆಸ್ಕೊಳ್ತಿದ್ದಾರೆ ಅಂಥೇಳಿ ದರ್ಶನ್ ಹಾಗೂ ದರ್ಶನ್ ಪರ ವಕೀಲ ಸುನಿಲ್ ಅವರು ಆರೋಪ ಮಾಡುವಂಥ ಕೆಲಸವನ್ನು ಮಾಡಿದರು. 2-3 ಬಾರಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದರೂ ಕೂಡ ಒಂದಲ್ಲ ಒಂದು ಆರೋಪಗಳನ್ನು ಜೈಲಾಧಿಕಾರಿಗಳ ವಿರುದ್ಧ ಮಾಡುವಂಥ ಕೆಲಸವನ್ನು ದರ್ಶನ್ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಅಂದರೆ ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಏನೆಲ್ಲ ವ್ಯವಸ್ಥೆ
ವ್ಯವಸ್ಥೆಗಳನ್ನು ಕೊಡಲಾಗ್ತಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳಿಂದಲೂ ಕೂಡ ಒಂದು ವರದಿಯನ್ನು ಕೇಳುವಂಥ ಕೆಲಸವನ್ನು ಕೋರ್ಟ್ ಮಾಡಿತ್ತು. ಆ ಒಂದು ವರದಿಯನ್ನು ಕೂಡ ಜೈಲಾಧಿಕಾರಿಗಳು ಸಲ್ಲಿಸಿದರು. ಅಂದರೆ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯ ಕೊಡೋದಕ್ಕೆ ಅಧಿಕಾರ ಇದೆ ಅವೆಲ್ಲವನ್ನೂ ಕೂಡ ನಾವು ದರ್ಶನ್ಗೆ ಕೊಡ್ತಿದ್ದೇವೆ. ಆದರೆ ದರ್ಶನ್ ಹೆಚ್ಚುವರಿಯಾಗಿ ಸೌಲಭ್ಯಗಳನ್ನು ಕೇಳ್ತಿದ್ದಾರೆ. ಆ ಒಂದು ಸೌಲಭ್ಯಗಳನ್ನು ಕೊಡೋದಕ್ಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ ಅನ್ನುವಂಥ ಮಾತನ್ನು ನ್ಯಾಯಾಲಯಕ್ಕೆ ತಿಳಿಸುವಂಥ ಕೆಲಸವನ್ನು ಜೈಲಾಧಿಕಾರಿಗಳು ಮಾಡಿದರು. ಅದಾದ ಮೇಲೂ ಕೂಡ ಮತ್ತೆ ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ದರ್ಶನ್ ಮಾಡಿದರು. ಕಾನೂನು ಪ್ರಾಧಿಕಾರ ಹೋಗಿ ಪರಿಶೀಲನೆ ಮಾಡಿ ಆ ಒಂದು ವರದಿಯನ್ನು ಕೂಡ ಈಗಾಗಲೇ ಕೋರ್ಟ್ಗೆ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಅಂದರೆ ಕಾನೂನು ಪ್ರಾಧಿಕಾರ ನ್ಯಾಯಾಧೀಶ್ ವರದರಾಜ್ ಅವರ ನೇತೃತ್ವದಲ್ಲಿ ಒಂದು ಜೈಲಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ದರ್ಶನ್ ಆಗಿರ್ಬೋದು, ಬೇರೆ ಕೈದಿಗಳಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಡಲಾಗ್ತಿದೆ, ಜೊತೆಗೆ ಮ್ಯಾನ್ಯುವಲ್ ಪ್ರಕಾರ ಕೈದಿಗೆ ಮತ್ತು ಸಜಾಬಂದಿಗೆ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೊಡಬೇಕು, ಆ ಒಂದು ಕಾನೂನಿನ ಅಡಿಯಲ್ಲಿ ದರ್ಶನ್ಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕೊಡಲಾಗ್ತಿದೆ ಅನ್ನುವಂಥ ವಿಚಾರವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ನ್ಯಾಯಾಧೀಶರಾದಂಥ ವರದರಾಜ್ ಅವರ ನೇತೃತ್ವದ ತಂಡ ಮಾಡಿತ್ತು. ಆ ಒಂದು ವರದಿಯನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಆ ಒಂದು ವರದಿಯಲ್ಲಿ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ದರ್ಶನ್ಗೆ ಅಂದರೆ ಈಗಾಗಲೇ ವಿಚಾರಣಾ ದಿನ ಕೈದಿಯಾಗಿದ್ದಾರೆ ದರ್ಶನ್, ಅವರಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು, ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು, ಆತಗ ಮಲಗೋದಕ್ಕೆ ಆಗಿರ್ಬೋದು, ಮತ್ತು ಆತನಿಗೆ ಹಾಸಿಗೆ ಮತ್ತು ದಿಂಬು ಏನೇನು ಕೊಡಬೇಕು ಅವನ್ನ ವ್ಯವಸ್ಥೆನ ಕೊಡಲಾಗಿದೆ. ಆದರೆ ಇಲ್ಲಿ ಹೆಚ್ಚುವರಿಯಾಗಿ ಏನು ಕೊಡಬಾರ್ದು ಅಂತೇನಿದೆ, ಆತನಿಗೆ ಏನು ಕೊಡಬಾರ್ದು ಅದನ್ನು ಜೈಲಾಧಿಕಾರಿಗಳು ಕೊಡ್ತಿಲ್ಲ. ಮ್ಯಾನ್ಯುವಲ್ ಪ್ರಕಾರ ಏನು ಕೊಡಬೇಕಾಗಿದೆ ಅದನ್ನು ಕೊಡಲಾಗ್ತಿದೆ ಅಂತೇಳಿ ಈಗಾಗಲೇ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಈ ಒಂದು ಅರ್ಜಿ ಸಂಬಂಧ ಕೋರ್ಟ್ ಏನು ಆದೇಶ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಈ ಕ್ಷಣದ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ರಾಜ್ಯಾದ್ಯಂತ ಸಂಚಲನವನ್ನು ಸೃಷ್ಟಿಸಿದ್ದ ಧರ್ಮಸ್ಥಳದ ಬುರುಡೆ ಪ್ರಕರಣದ ರಹಸ್ಯ ಬಯಲಾಗುವ ದಿನಗಳು ಹತ್ತಿರ ಬಂದಿದೆ. SIT ತನಿಖೆ ಕೂಡ ಅಂತಿಮ ಹಂತಕ್ಕೆ ತಲುಪಿದ್ದು ಮುಂದಿನ ವಾರವೇ ತಿಮುರೋಡಿ ಗ್ಯಾಂಗ್ ಬಂಡವಾಳ ಬಯಲಾಗುವ ಸಾಧ್ಯತೆ ಇದೆ. ಈ ಕುರಿತಾಗಿ ಒಂದು ವರದಿ, ಬನ್ನಿ ನೋಡೋಣ. ಧರ್ಮಸ್ಥಳ ಸೀಕ್ರೆಟ್ ಬಯಲಾಗೋಕೆ ಡೇಟ್ ಫಿಕ್ಸ್. SIT ತನಿಖಾ ವರದಿ ಸಲ್ಲಿಕೆಗೆ ಸರ್ಕಾರದ ಡೆಡ್ಲೈನ್. ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದಂತಹ ಧರ್ಮಸ್ಥಳ ಪ್ರಕರಣದ ರಹಸ್ಯ ಬಯಲಾಗುವ ದಿನಗಳು ಹತ್ತಿರ ಬಂದಿವೆ. SIT ತನಿಖೆ ಕೂಡ ಅಂತಿಮ ಹಂತವನ್ನು ತಲುಪಿದೆ. ಇದರ ನಡುವೆಯೇ ಸರ್ಕಾರ ಕೂಡ SIT ವರದಿ ಸಲ್ಲಿಕೆಗೆ ಡೆಡ್ ಲೈನ್ ಕೊಟ್ಟಿದೆ ಎನ್ನಲಾಗ್ತಿದೆ. ಈ ತಿಂಗಳಲ್ಲೇ ಪ್ರಕ್ರಿಯೆ ಮುಗಿಸೋಕೆ ಸರ್ಕಾರದಿಂದಲೂ ಕೂಡ ಖಡಕ್ ಸೂಚನೆ ರವಾನೆಯಾಗಿತ್ತು ಅಂತ ತಿಳಿದು ಬಂದಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಎನ್ನುವ ಆರೋಪ ಸಂಬಂಧ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅಂಡ್ ಟೀಮ್ ತನಿಖೆ ನಡೆಸಿದೆ. ಕೇಸ್ಗೆ ಸಂಬಂಧಿಸಿದಂತೆ ಹಲವು ಆಯಾಮಗಳಲ್ಲಿ ವಿಚಾರಣೆ ನಡೆಸಿರುವಂತಹ SIT ಅಧಿಕಾರಿಗಳು ರಿಪೋರ್ಟ್ ಸಲ್ಲಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ. ಈ ತಿಂಗಳಲ್ಲೇ ಎಲ್ಲಾ ಪ್ರಕ್ರಿಯೆ ಮುಗಿಸಲು ಸರ್ಕಾರ ಸೂಚನೆ ನೀಡಿದೆ. ಮುಂದಿನ ವಾರವೇ ಬಯಲಾಗುತ್ತಾ ರಹಸ್ಯ. ಮುಂದಿನ ವಾರದಲ್ಲಿ ಧರ್ಮಸ್ಥಳ ಕೇಸ್ ತನಿಖೆಯ SIT ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸರ್ಕಾರದಿಂದಲೂ ಕೂಡ ಸೂಚನೆ ಬಂದ ಹಿನ್ನೆಲೆ ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸಲು ಸಿದ್ಧತೆಯನ್ನು ನಡೆದಿದ್ದು ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ವರದಿ ಸಲ್ಲಿಕೆಗೆ ಗೃಹ ಸಚಿವರಿಗೆ ಸಿಎಂ ಸೂಚನೆ. ಬುರುಡೆ ಪ್ರಕರಣವನ್ನ ತಾರ್ಕಿಕ ಅಂತ್ಯ ಕಾಣಲು ಸಿಎಂ ಪರಂ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. SIT ತನಿಖಾ ವರದಿ ಸಲ್ಲಿಕೆ ಯಾಕೆ ತಡವಾಗ್ತಿದೆ, ಏನಾದರೂ ಟೆಕ್ನಿಕಲ್ ಸಮಸ್ಯೆ ಇದೆಯಾ, ಮುಲಾಜಿಲ್ಲದೆ ಸತ್ಯ ಏನಿದೆಯೋ ಅದನ್ನ ರಿಪೋರ್ಟ್ ಕೊಡೋಕೆ ಹೇಳಿ ಅಂತ ಎಡಪಂಥೀಯರು ಬಲಪಂಥೀಯರು ಯಾರೇ ಇರಲಿ ಏನಿದೆಯೋ ವರದಿಯನ್ನ ಯಥಾವತ್ತಾಗಿ ಕೊಡೋಕೆ ಹೇಳಿ. ಆದಷ್ಟು ಬೇಗ ಧರ್ಮಸ್ಥಳ ಕೇಸ್ ಇತ್ಯರ್ಥ ಮಾಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರಿಗೆ ಹೇಳಿದ್ದಾರಂತೆ. ಸದ್ಯ ಕೆಲ FSL ರಿಪೋರ್ಟ್ ಬರೋದು ಕೂಡ ತಡವಾಗಿದೆ. ಹಾಗಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡಿದ್ದಾರೆ. ಈ ವಾರದ ಒಳಗೆ ರಿಪೋರ್ಟ್ ಕೊಡೋಕೆ ಡೈರೆಕ್ಷನ್ ಕೊಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮುಂದಿನ ಕ್ಯಾಬಿನೆಟ್ಗೆ ಬರುತ್ತಾ SIT ವರದಿ. ಇನ್ನು SIT ತನಿಖಾ ವರದಿ ಸಲ್ಲಿಕೆ ಮಾಡಿದ್ದಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿಟ್ಟು ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ. ಗುರುವಾರದೊಳಗೆ ವರದಿ ಸಲ್ಲಿಕೆಯಾದರೆ ಕ್ಯಾಬಿನೆಟ್ನಲ್ಲಿ ಗಂಭೀರ ಚರ್ಚೆಯಾಗುವ ಸಾಧ್ಯತೆ ಇದೆ. FSL ವರದಿ ಬೇಗ SIT ಕೈ ಸೇರಿದ್ರೆ, ಗುರುವಾರದೊಳಗೆ ರಿಪೋರ್ಟ್ ಸರ್ಕಾರದ ಕೈ ಸೇರಿದ್ರೆ ಸಚಿವ ಸಂಪುಟದಲ್ಲಿ ಚರ್ಚೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ತಿಂಗಳಲ್ಲಿ ಪ್ರಕ್ರಿಯೆ ಮುಗಿಸಲು ಸರ್ಕಾರದಿಂದ ಸೂಚಿಸಿರುವುದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿ ನೀಡಿವೆ. ಮುಂದಿನ ವಾರದಲ್ಲಿ ಧರ್ಮಸ್ಥಳ ಕೇಸ್ SIT ರಿಪೋರ್ಟ್ ನ್ಯಾಯಾಲಯಕ್ಕೆ ರಿಪೋರ್ಟ್ ಸಲ್ಲಿಸಲು ಸಿದ್ಧತೆಯನ್ನು ನಡೆದಿದ್ದು ಮುಂದಿನ ವಾರ ಧರ್ಮಸ್ಥಳ ರಹಸ್ಯ ಬಯಲಾಗುವ ಸಾಧ್ಯತೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ನ ಬಂಡವಾಳ ಬಯಲಾಗಿದೆ. ಕಾನೂನಿನ ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೆ, ಮುಂದೆ ಏನು ಎತ್ತನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್,
ಸದ್ಯಕ್ಕೆ ಸ್ಟೇಟಸ್ ಏನು ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ ಏನಿದೆ ತಮ್ಮ ಹತ್ರ ಮಾಹಿತಿ ಸುರೇಶ್? ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡಿಕೆ ಸರಿಯಾಗಿ 3 ತಿಂಗಳು ಆಯಿತು. ಈ 3 ತಿಂಗಳಿಂದನೂ ಕೂಡ ಎಲ್ಲ ಆಯಾಮದಲ್ಲೂ ಕೂಡ ಈಗ SIT ಏನು ಪ್ರಣಬ್ ಮೊಹಂತಿ ಅವರ ಟೀಮ್ ತನಿಖೆಯನ್ನು ಮಾಡಿದೆ. ತನಿಖೆಯನ್ನು ಈಗ ಪೂರ್ಣಗೊಳಿಸಿರುತ್ತೆ ಅಂತಕ್ಕಂಥದ್ದು ಈಗ ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಮಾಹಿತಿ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಈಗ ಇದನ್ನು ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಳಬೇಕು, ಆದಷ್ಟು ಬೇಗ ಈ ಪ್ರಕರಣವನ್ನು ಇತ್ಯರ್ಥಗೊಳಿಸಿ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಗೃಹ ಸಚಿವರಿಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದಷ್ಟು ಬೇಗ ಪ್ರಕರಣವನ್ನು ಮುಗಿಸಿ, ಜೊತೆಗೆ ಈ ರಿಪೋರ್ಟನ್ನು ಆದಷ್ಟು ಬೇಗ ನ್ಯಾಯಾಲಯಕ್ಕೆ ಸಲ್ಲಿಸಿ ಮುಗಿಸೋದು ಕೇಳಿ ಪ್ರಕರಣವನ್ನು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ನಿನ್ನೆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೂಡ ಬ್ರೇಕ್ ಮಾಡಿತು. ಸೊ ಈ ವಾರದ ಅಂತ್ಯದಲ್ಲಿ ಅಂದರೆ ಈ ತಿಂಗಳ ಅಂತ್ಯದ ಒಳಗಡೆಗೆ ನ್ಯಾಯಾಲಯಕ್ಕೆ ಮತ್ತು ಸರ್ಕಾರಕ್ಕೆ ಇಬ್ಬರಿಗೂ ಕೂಡ ಸಂಪೂರ್ಣ ತನಿಖೆಯ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಸೊ ಈ ವಾರದ ಒಳಗಡೆಗೆ ಏನಾದರೂ ಅಂದುಕೊಂಡಂತೆ ಏನಾದ್ರೂ ಸಲ್ಲಿಕೆ ಆಗಿದೆ. ಆದರೆ ವರದಿ ಬರುವಂಥ ಕ್ಯಾಬಿನೆಟ್ ಏನಿದೆ, ಬರೋ ಗುರುವಾರ ಕ್ಯಾಬಿನೆಟ್ನಲ್ಲೂ ಕೂಡ ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ರಂಜಿತ್. ಸೊ ಅವತ್ತು ಕ್ಯಾಬಿನೆಟ್ನಲ್ಲೂ ಕೂಡ ಗಂಭೀರವಾದ ಚರ್ಚೆಯಾಗಿ ಅವತ್ತು ಒಂದಷ್ಟು ಮಾಹಿತಿಗಳು ಕೂಡ ಆಚೆ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂದರೆ ಈವರೆಗೂ ಕೂಡ SIT ರಿಪೋರ್ಟ್ ಏನಿದೆ ಅದು ಗೌಪ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಯಾರಿಗೆ ಉರುಳಾಗುತ್ತೆ, ಯಾರಿಗೆ ಸಮಸ್ಯೆ ಆಗುತ್ತೆ, ನಿಜವಾದಂಥ ಆರೋಪಿಗಳು ಯಾರು ಅಂತಕ್ಕಂತಹ ಒಂದು ಏನಿದೆ ಆ ಒಂದು ವಿಚಾರ ಸದ್ಯ ಈಗ ಗೌಪ್ಯವಾಗಿರ್ತಕ್ಕಂಥದ್ದು. SIT ರಿಪೋರ್ಟ್ನಲ್ಲಿ ಎಲ್ಲಿಯೂ ಕೂಡ ಈ ಸಂಬಂಧಪಟ್ಟಂತೆ ಈವರೆಗೂ ನಾವು ನೋಡಿದ್ದು ಕೇಳಿದ್ದು ಇವೆಲ್ಲವೂ ಕೂಡ ಒಂದು ಕಡೆ ಆದರೆ, ಆರೋಪಗಳು ಒಂದು ಕಡೆ ಆದರೆ ನಿಜಕ್ಕೂ ಕೂಡ ಈಗ ಅಂತಿಮವಾಗಿ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದು SIT ರಿಪೋರ್ಟ್ನಲ್ಲಿ ಇರ್ತಕ್ಕಂಥದ್ದು. ಈ SIT ರಿಪೋರ್ಟು ಈ ವಾರಾಂತ್ಯದ ಒಳಗಡೆ ಸಲ್ಲಿಕೆ ಆಗಲಿದೆ. ಸರ್ಕಾರದ ಕೈ ಕೂಡ ಸೇರುತ್ತೆ ಈ ವಾರಾಂತ್ಯದಲ್ಲಿ. ಈಗಾಗಲೇ ಮೌಖಿಕವಾಗಿ ಕೂಡ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಪ್ರಕರಣ ಇಷ್ಟೊಂದು ವಿಳಂಬ ಆಗ್ತಿದೆ, ಯಾಕೆ ಡಿಲೇ ಆಗ್ತಾ ಇದೆ, ಆದಷ್ಟು ಬೇಗ ರಿಪೋರ್ಟನ್ನು ಸಲ್ಲಿಕೆ ಮಾಡೋದಕ್ಕೆ ಹೇಳಿ ಅಂತ ಹೇಳಿ ಗೃಹ ಸಚಿವರಿಗೆ ಸೂಚನೆ ಕೊಟ್ಟಿದ್ರಂತೆ. ಹೀಗಾಗಿ ಗೃಹ ಸಚಿವರು ಕೂಡ ಕೆಲ ನಿಮಿಷಗಳ ಕಾಲ ಸಿದ್ದರಾಮಯ್ಯ ಅವರ ಜೊತೆ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಒಂದಷ್ಟು FSL ರಿಪೋರ್ಟ್ಗಳು ಬರುವಂಥದ್ದು ಬಾಕಿ ಇತ್ತು. ಸೊ ಹೀಗಾಗಿ ಒಂದಷ್ಟು ವಿಳಂಬ ಆಗ್ತಾ ಇದೆ ಅಷ್ಟೇ, ಬೇರೆ ಏನಿಲ್ಲ ಅಂತಂದು ಹೇಳಿದ್ರಂತೆ. ಆದಷ್ಟು ಬೇಗ ಅದನ್ನು ಫಾಲೋ ಅಪ್ ಮಾಡಿ ತರಿಸ್ಕೊಳ್ಳಿ ಅಂತ ಹೇಳಿ ಕೂಡ ಗೃಹ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ರಂತೆ. ಸೊ ಹೀಗಾಗಿ ಗೃಹ ಸಚಿವರು ಕೂಡ ಪ್ರಣಬ್ ಮೊಹಂತಿ ಏನಿದ್ದಾರೆ SITಯ ಮುಖ್ಯಸ್ಥರು ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದು. ಈಗ ಅಧಿಕೃತವಾಗಿ ಈ ವಾರ ಅಂತ್ಯದ ಒಳಗಡೆಗೆ ಸರ್ಕಾರಕ್ಕೆ ಮತ್ತು ಕೋರ್ಟ್ಗೆ ಇಬ್ಬರಿಗೂ ಕೂಡ ಈಗ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಆ ರಿಪೋರ್ಟ್ನಲ್ಲಿ ಏನಿದೆ ಅಂತಕ್ಕಂಥದ್ದು ಈಗ ಇಡೀ ರಾಜ್ಯದ ಜನರೇ ಕೂಡ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥ. ಯಾಕೆಂದರೆ ಒಂದು ಧಾರ್ಮಿಕ ಕ್ಷೇತ್ರದ ತೇಜೋವಧನೆ ಇಷ್ಟು ಮಟ್ಟಿಗೆ ಆಯಿತು, ನಿಜಕ್ಕೂ ಕೂಡ ಅಲ್ಲಿ ಇರ್ತಕ್ಕಂಥದ್ದೇನು, ಅಲ್ಲಿ ಆಗಿರ್ತಕ್ಕಂಥದ್ದೇನು ನಿಜಕ್ಕೂ ಆರೋಪ ಮಾಡಿದಂತೆ ಇದೆಯಾ, ಅಥವಾ ಆರೋಪಿಗಳೇ ಏನು ಮಾಡಿದ್ರು, ಆರೋಪವನ್ನು ಮಾಡಿದ್ರು ಬುರುಡೆ ಗ್ಯಾಂಗ್ನ ಟೀಮ್ ಏನಿತ್ತು ಅವರೇ ಇಲ್ಲಿ ಅಪರಾಧಿಗಳ ಅಂತಕ್ಕಂಥದ್ದು ಕೂಡ ಇವೆಲ್ಲ ವಿಚಾರಗಳಿಗೂ ಕೂಡ ಈ ವಾರ ಅಂತ್ಯದಲ್ಲಿ ಎಲ್ಲ ವಿಚಾರಗಳು ಕೂಡ ಬಯಲಾಗತ್ತೆ. ಅಂತಿಮವಾಗಿ ಧರ್ಮಸ್ಥಳದ ಈ ಬುರುಡೆ ಕೇಸ್ ಏನಿದು ಇದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಿರತಕ್ಕಂಥದ್ದು. ಈ ವಾರಾಂತ್ಯದಕ್ಕೆ ಎಲ್ಲವೂ ಕೂಡ ಬಹುತೇಕ ಎಲ್ಲ ಮಾಹಿತಿಗಳು ಕೂಡ ಅಧಿಕೃತವಾಗಿ ಅಲ್ಲಿರ್ತಕ್ಕಂಥ ಸತ್ಯಾಸತ್ಯತೆ ಹೊರಬರುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ರಾಜಕೀಯದಲ್ಲಿ ಈಗ ನವೆಂಬರ್ ಕ್ರಾಂತಿಯ ಸದ್ದು ಗದ್ದಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ರಂಗ ಪ್ರವೇಶವನ್ನ ಮಾಡ್ತಾ ಅಖಾಡಕ್ಕೆ ಇಳಿತಾ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆಗಳು ಎಲ್ಲ ಕಡೆಗಳಲ್ಲಿ ಸದ್ದಾಗ್ತಾ ಇದ್ದಾವೆ. ಹೈಕಮಾಂಡ್ ಇದನ್ನ ಹೇಗೆ ನೋಡ್ತಾ ಇದೆ ಅಂತ ಹೇಳಿ ನೋಡಿದಾಗ ಹೈಕಮಾಂಡ್ ರಂಗ ಪ್ರವೇಶಕ್ಕೆ ಅಖಾಡ ಸಿದ್ಧವಾಗಿದೆಯಾ ಕ್ವಶನ್ ಮಾರ್ಕ್. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಹೊಸ ಮನ್ವಂತರವೇ ಸೃಷ್ಟಿಯಾಗುತ್ತೆ. ಕುತೂಹಲವನ್ನು ಮೂಡಿಸಿದ ಅಧಿಕಾರ ಹಂಚಿಕೆಯ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪಾಳೆಯದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇಡೀ ದೇಶ ಈಗ ನೋಡ್ತಾ ಇರೋದು ಬಿಹಾರದ ಗದ್ದುಗೆಯನ್ನ ಯಾರು ಹಿಡಿತಾರೆ, NDA ಮೈತ್ರಿಕೂಟವ, NDA ಒಕ್ಕೂಟವ ಅನ್ನೋದು. ಬಿಹಾರದ ಚುನಾವಣೆ ಆದ ನಂತರ ಶುರುವಾಗೋದು ಅಸಲಿ ಆಟ. ಹೈಕಮಾಂಡ್ ಅಲ್ಲಿಯವರೆಗೂ ಕೂಡ ರಂಗ ಪ್ರವೇಶ ಮಾಡೋದು ಡೌಟ್ ಅಂತ ಹೇಳಿ ತಿಳಿದು ಬಂದಿದೆ. ಬಿಹಾರ ಚುನಾವಣೆ ಯಾವಾಗ ಮುಗಿಯುತ್ತೆ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ನವೆಂಬರ್ 14ರ ನಂತರ ವರಿಷ್ಠರ ರಂಗ ಪ್ರವೇಶ ಆಗೋದು ಗ್ಯಾರಂಟಿ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಮಹತ್ವವನ್ನು ಪಡೆದುಕೊಂಡಿದೆ ಹೈಕಮಾಂಡ್ನ ಇದೊಂದು ನಡೆ. ಮಹತ್ತರ ತೀರ್ಮಾನವನ್ನು ಮಾಡುತ್ತಾ ಕಾಂಗ್ರೆಸ್ನ ಹೈಕಮಾಂಡ್. ನಾಯಕತ್ವ ಬದಲಾವಣೆ ಆಗುತ್ತಾ ಕಾಂಗ್ರೆಸ್ ಪಾಳೆಯದಲ್ಲಿ?
KPCC ಅಧ್ಯಕ್ಷರ ಬದಲಾವಣೆ ಆಗತ್ತಾ? 50-50 ಮಂತ್ರವನ್ನ ಮತ್ತೆ ಕಾರ್ಯರೂಪಕ್ಕೆ ತರ್ತಾರ? ಇದೆಲ್ಲವೂ ತಿಳಿಬೇಕಾದ್ರೆ ಬಿಹಾರದ ಚುನಾವಣೆ ಮುಗಿಬೇಕು, ಹೈಕಮಾಂಡ್ ರಂಗ ಪ್ರವೇಶ ಮಾಡಬೇಕು, ಅಖಾಡಕ್ಕಿಳಿದಾಗ ಮಾತ್ರ. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬಹುಮತವನ್ನ ಪಡೆದುಕೊಂಡಾದ ನಂತರ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. DK ಶಿವಕುಮಾರ್ ಅವರಿಗೆ 2.5 ವರ್ಷಗಳನ್ನು ಬಿಟ್ಕೊಡ್ಬೇಕು ಅನ್ನೋದು ಆರಂಭದಲ್ಲಿ ಆದಂಥ ಮಾತು ಅಂಥೇಳಿ ಚರ್ಚೆ ಇದೆ. ಈಗ 2.5 ವರ್ಷ ಮುಗಿದ ಹಿನ್ನೆಲೆಯಲ್ಲಿ ಈಗಿರುವಂಥ ಬಿಹಾರದ ಚುನಾವಣೆಯನ್ನು ನೋಡಿಕೊಂಡು ರಾಜ್ಯದಲ್ಲೂ ಕೂಡ ಒಂದು ಮನ್ವಂತರ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಿದ್ದಾವೆ. 2.5 ವರ್ಷ ಸಂದ ಹಿನ್ನೆಲೆ ಸರ್ಕಾರಕ್ಕೆ ಬಿಹಾರ ಚುನಾವಣೆ ಮುಗಿದ ಬಳಿಕ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ. ರಾಜ್ಯದ ವಿಚಾರದಲ್ಲಿ ಹೈಕಮಾಂಡ್ ಗಂಭೀರ ಚರ್ಚೆ ಮಾಡ್ತಾ ಇದೆ. ಸಂಪುಟ ಪುನರ್ರಚನೆ, ಅಧಿಕಾರ ಹಸ್ತಾಂತರ ವಿಚಾರವೂ ಕೂಡ ಚರ್ಚೆ ಜೋರಾಗಿ ನಡೀತಾ ಇದೆ. CM DCMಗೆ ದೆಹಲಿಗೆ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಇದೆ. CM DCM ಜೊತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಅಧಿಕಾರ ಹಸ್ತಾಂತರ ಸೇರಿದಂತೆ ಸಚಿವ ಸಂಪುಟದ ಪುನರ್ರಚನೆ ಚರ್ಚೆ ಕೂಡ ಈ ವೇಳೆ ಆಗತ್ತೆ. 3+2 ಎಂಬ ಅಧಿಕಾರ ಹಂಚಿಕೆ ಸೂತ್ರವನ್ನು ಹೈಕಮಾಂಡ್ ಹೆಣೆಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಮಾಹಿತಿ ಸಿಕ್ಕಿದೆ. ಸಹಕಾರ ಮಂತ್ರಿಯಾಗಿದ್ದ KN ರಾಜಣ್ಣ ಅವರನ್ನ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದ್ರು ಅಥವಾ ಸರ್ಕಾರಕ್ಕೆ ಮುಜುಗರ ತಂದ್ರು ಅನ್ನೋ ಕಾರಣಕ್ಕೋಸ್ಕರ ಕಿಕ್ಔಟ್ ಮಾಡಿದ್ರು. ಇದರ ಹಿಂದಿರುವಂಥ ಕೆಲವೊಂದಿಷ್ಟು ಸೂಕ್ಷ್ಮತೆಗಳನ್ನು ಗಮನಿಸ್ತಾ ಹೋದಾಗ ರಾಜಣ್ಣ ಮತ್ತು ಪರಮೇಶ್ವರ್ ಅವರ ನಡುವೆ ಕೋಲ್ಡ್ ವಾರ್ ಏನಾದರೂ ನಡೀತಾ ಇದೆಯಾ? ಬಿರುಕು ಮೂಡಿದೆಯಾ ರಾಜಣ್ಣ ಮತ್ತು ಪರಮೇಶ್ವರ್ ನಡುವೆ? ಪರಮೇಶ್ವರ್ KN ರಾಜಣ್ಣ ನಡುವೆ ಕೋಲ್ಡ್ ವಾರ್. ನನ್ನ ಬೆಂಬಲಕ್ಕೆ ನಿಲ್ಲದ ಪರಮೇಶ್ವರ್ ವಿರುದ್ಧ ರಾಜಣ್ಣ ಕಿಡಿಕಿಡಿ ಆಗಿದ್ದಾರೆ. ಪರಮೇಶ್ವರ್ ವಿರುದ್ಧ ರಾಜಣ್ಣರಿಂದ ಕ್ಷೇತ್ರ ಬದಲಾವಣೆ ಅಸ್ತ್ರ ಅನ್ನುವಂತಹ ಗುಸುಗುಸು, ಪಿಸುಪಿಸು ಎಲ್ಲವೂ ಕೇಳಿಬರ್ತಾ ಇದೆ. ಇಡೀ ಕಾಂಗ್ರೆಸ್ ಪಾಳೆಯ, ಅದರಲ್ಲೂ ಕೂಡ ತಾವು ಆಡಿದಂಥ ಮಾತು ತಮಗೆ ಮಾರಕ ಆಯಿತು, ತಮ್ಮ ಸಚಿವ ಸ್ಥಾನ ಹೋಯ್ತು, ಮಂತ್ರಿಗಿರಿ ಹೋಯ್ತು ಅಂತ ಹೇಳಿದಾಗ ಅವರು ಒಬ್ಬಂಟಿ ಆದರು ಅಂತೇಳಿ ಚರ್ಚೆ ಆಗಿತ್ತು. ಆಗ ಪರಮೇಶ್ವರ್ ಅವರು ಅವ್ರ ಜೊತೆಗೆ ನಿಲ್ಲಿಲ್ಲ ಅನ್ನುವಂಥ ಬೇಸರ ರಾಜಣ್ಣವ್ರಿಗೆ ಬಹುಶಃ ಇರಬಹುದೇನೋ. ಈ ಕಾರಣದಿಂದ ರಾಜಣ್ಣನವರು ಹಿಂಗೆ ಹೇಳ್ತಿರಬಹುದೇನೋ. ಮೀಸಲು ಕ್ಷೇತ್ರ ಬಿಟ್ಟು ಪರಮೇಶ್ವರ್ ಬೇರೆ ಕಡೆ ಸ್ಪರ್ಧೆ ಮಾಡಲಿ, ಇದರಿಂದ ಇನ್ನೊಬ್ಬರಿಗೆ ಸಹಾಯ ಆಗಲ್ವಾ? ಪರಮೇಶ್ವರ್ಗೆ ಮಾಜಿ ಸಚಿವ KN ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. KN ರಾಜಣ್ಣಗೆ ನಗುತ್ತಲೇ ಪರಮೇಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ. ನಾನು ಮೊದಲು ಮಧುಗಿರಿಯಿಂದಲೇ ಸ್ಪರ್ಧಿಸ್ತಾ ಇದ್ದೆ, ನನಗೆ ಮಧುಗಿರಿಗೆ ವಾಪಸ್ ಹೋಗೋಕ್ಕೂ ಅವಕಾಶ ಇದೆ, ಎಲ್ಲರೂ ಮಧುಗಿರಿಗೆ ಬನ್ನಿ ಅಂಥೇಳಿ ಕರಿತಾ ಇದ್ದಾರೆ ಅಂಥೇಳಿ ತಿರುಗೇಟ್ ಕೊಟ್ಟಿದ್ದಾರೆ. ಒಟ್ಟಾರೆ ರಾಜಣ್ಣ ಮತ್ತು ಪರಮೇಶ್ವರ್ ನಡುವಿನ ಕೋಲ್ಡ್ ವಾರ್ ಬಹುಶಃ ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ರಾಜಣ್ಣ ಮತ್ತು ಪರಮೇಶ್ವರ್ ಇವರಿಬ್ಬರೂ ಕೂಡ ಈಗ ಮುನಿಸಿಕೊಂಡಿದ್ದಾರೆ ಅನ್ನೋ ವಿಚಾರ. ರಾಜಣ್ಣನವರು ತಾವು ಮಂತ್ರಿ ಸ್ಥಾನದಿಂದ ಕೆಳಗಿಳಿದಾಗ, ಮಂತ್ರಿ ಸ್ಥಾನ ಕೈತಪ್ಪಿ ಹೋದಾಗ ಪರಮೇಶ್ವರ್ ನನಗೆ ಸಹಾಯ ಮಾಡಲಿಲ್ಲ ಅನ್ನೋ ವಿಚಾರ. KN ರಾಜಣ್ಣಗೆ ಪರಮೇಶ್ವರ್ ನಗುತ್ತಲೇ ಎದುರೇಟ್ ಕೊಟ್ಟಿದ್ದಾರೆ. ರಾಜಣ್ಣ ಅವರು ಭಾಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಅವರು ಮೀಸಲು ಕ್ಷೇತ್ರ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡಲಿ ಅಂತೇಳಿ ರಾಜಣ್ಣ ಹೇಳಿದ್ದಕ್ಕೆ ಪರಮೇಶ್ವರ್ ಹೇಳಿರೋದು. ನಾನು ಮಧುಗಿರಿಯಿಂದಲೇ ಮೊದಲು ಸ್ಪರ್ಧೆ ಮಾಡ್ತಾ ಇದ್ದೆ ಅಂತೇಳಿ ಹೇಳಿದ್ದಾರೆ ಪರಮೇಶ್ವರ್. ರಾಜಣ್ಣ ST ಸಮುದಾಯದವರಾದರೂ ಮಧುಗಿರಿಗೆ ಟಿಕೆಟ್, ನನಗೆ ಮಧುಗಿರಿಗೆ ವಾಪಸ್ ಹೋಗೋಕ್ಕೂ ಅವಕಾಶ ಇದೆ ಅಂಥೇಳಿ ಪರಮೇಶ್ವರ್ ಹೇಳಿದ್ದಾರೆ. ಕೌಂಟರ್ ಕೊಟ್ಟಿರೋದು ಇದು. ಎಲ್ಲ ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ಬರಬೇಕು. ಈಗ ನಮ್ಮ ವಾಸವರು ಹೇಳಿದ ಹೆಚ್ಚಿನ MLAಗಳು ಅವರೇ ಜಾಸ್ತಿ. ಈಗ ನಮ್ಮ ಡಾಕ್ಟರ್ ಪರಮೇಶ್ ಸಾಹೇಬರು ಯಾಕೆ ಅವರು ಜನರಲ್ ಕಾನ್ಫರೆನ್ಸಿಂಗ್ ಇಲ್ವಾ? ಇಲ್ಲಿ ಅಲ್ಲಿ ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಇನ್ನೊಬ್ಬರಿಗೆ ಸಹಾಯ ಆಗಲ್ವಾ? ಈ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಬಂತು. ಎಲ್ಲರೂ ನಾವೇ ಪಡ್ಕೊಂಡು ಕೂತಾವಲ್ಲೇ ಹಾಗೆ ಈಗ ರಂಗನಾಥ್ ಸಾಹೇಬರು
ಚಿತ್ರದುರ್ಗಕ್ಕೆ ಲೋಕಸಭೆಗೆ ನಿಲ್ಲಿಲ್ಲ ಅದು ಬಿ ಎಲ್ ಗೌಡ ಸೋಲಿಸಿದ್ರು. ಬಿ ಎಲ್ ಗೌಡ ಅಂತಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಅವ್ರು ಸರಿಸಮಾನವಾದ ಮುಖಂಡನೇ ಇಲ್ಲ ಅಂತವ್ರನ್ನ ಸೋಲಿಸಿದ್ರು ಲೋಕಸಭೆಯಲ್ಲಿ. ಹಾಗೆ ನಮ್ಮಲ್ಲಿ ಧೈರ್ಯದ ಕೊರತೆ ಮತ್ತೆ ಅಸರ್ಟಿವ್ನೆಸ್ ಅಂತೀವಲ್ಲ, ಅದಕ್ಕೆ ಕೊರತೆ ನಮ್ಮಲ್ಲಿ ಬರ್ತದೆ. ಅದು ಹೋಗ್ಬೇಕು. ಇಲ್ಲಿ ರಾಜಕಾರಣದಲ್ಲಿ ಮತ್ತೆ ಬೇರೆ ಯಾವುದರಲ್ಲೇ ಆಗಲಿ ನಾವು ಹೆಚ್ಚು ಅಗ್ರೆಸಿವ್ ಆಗಿ ಇದ್ದಾಗ ಮಾತ್ರ ಸರ್. ಇದು ಬಹಳ ಸ್ಪರ್ಧಾತ್ಮಕವಾದಂತಹ ಜಗತ್ತು. ಯಾರು ಹಿಂದೆ ಹೋಗ್ತಾರೆ ಹಿಂದಿಗೆ ಹೊರಟೋಗ್ತಾನೆ, ಯಾರು ಮುಂದಕ್ಕೆ ಹೋಗ್ತಾರೆ ಹೆಂಗೋ ಹಾಗೆ ಹೀಗೆ ಇದು ಮಾಡ್ಕೊಂಡು ಅವರು ಕೂಡ ಮುಂದುವರಿತಾರೆ. ಈ ನಮ್ಮ ಹುಡಿ ನಾಯಕರು ಅವ್ರು ಧಾರವಾಡ ಜಿಲ್ಲೆಯಿಂದ ಬಂದು ನಮ್ಮ ಹಾಸ್ಪಿಟಲ್ ಇದ್ರು. ಇವತ್ತು ಒಂದು ದೊಡ್ಡ ಕಾಲೇಜನ್ನ ಮಾಡಿಸಿ ನಾವೆಲ್ಲ ಹೆಮ್ಮೆ ಪಡ್ಬೇಕು. ನಾವೆಲ್ಲ ಹೆಮ್ಮೆ ಪಡ್ಬೇಕು. ಅದರಿಂದ ಸುಮಾರು 1000 ಜನ ವಿದ್ಯಾರ್ಥಿಗಳು ವಿದ್ಯಾವಂತರಾಗ್ತಾರೆ, ಹೌದಲ್ವಾ? ಅವರು ಆ ಒಂದು ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳದೆ ಏನು ಸಾಧನೆ ಮಾಡಕ್ಕಾಗ್ತಾರೆ. ಹಾಗೆ ನಮ್ಮಲ್ಲಿ ಯಾರಿಗೇನು ಶಕ್ತಿನಲ್ಲಿ ಯಾರೇನು ಕಡಿಮೆ ಇಲ್ಲ. ಎಲ್ರಿಗೂ ಕೂಡ ಭಗವಂತ ಬುದ್ಧಿಶಕ್ತಿ ಎಲ್ಲ ಶಕ್ತಿನೂ ಸಮಾನ ಕೊಟ್ಟಿರ್ತಾರೆ. ಆದ್ರೆ ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಪ್ರಯತ್ನಗಳು ನಮ್ಮಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ವಿಷಾದಕರವಾದಂತಹ. ಗಮನಿಸಿದ್ದೀನಿ ನಾನು ಅದನ್ನು ಗಮನಿಸಿದ್ದೀನಿ. ಗಮನಿಸಿದ್ದೀನಿ. ತಮಗೂ ಸಲಹೆ ಕೊಟ್ಟಿದ್ದಾರೆ ಸರ್ ಬೇರೆ ಕ್ಷೇತ್ರದಿಂದ? ಹೌದು, ಭಾಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಯಾಕೆಂದರೆ ಅವರು 84ರಲ್ಲಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ KH ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತರು. ಅವರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಲ್ಲಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶೆಡ್ಯೂಲ್ ಕಾಸ್ಟು ಲೀಡರ್ ಆಗಿ. ಆದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಪಾರ್ಲಿಮೆಂಟಲ್ಲಿ ಗೆದ್ದರು. ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯಿತು. ನಾನೇ 20 ವರ್ಷ ನಾನೇ ಪ್ರತಿನಿಧಿಸ್ತಿದ್ದೆ. ಜನರಲ್ ಆಯಿತು. ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕೊರಟಗೆರೆಗೆ ಬಂದೆ. ರಾಜಣ್ಣ ಅವರು ಅಲ್ಲಿಗೆ ಕೇಳಿದ್ರು, ಮಧುಗಿರಿಗೆ ಜನರಲ್ ಆಯ್ತಲ್ಲ. ಅವರು ST ಸಮುದಾಯ ಆದರೂ ಕೂಡ ಅವರು ಜನರಲಕ್ಕೆ ಕೇಳಿದರು, ಟಿಕೆಟ್ ಕೊಟ್ಟದ್ದು ಪಕ್ಷ, ಗೆದ್ದರು. ಈಗ ನನಗೆ ಅವರು ಸಲಹೆ ಕೊಟ್ಟಿದ್ದಾರೆ, ಅದೇ ಥರ ನೀವು ಮಾಡಿ, ಸೊ ದಟ್ ಇನ್ನೊಂದು ಸೀಟು ಬಂದರೆ ಶೆಡ್ಯೂಲ್ ಕಾಸ್ಟ್ ಸೀಟಿಗೆ ಬಿಟ್ಕೊಟ್ರು, ಅವರು ಗೆದ್ದು ನೀವು ಗೆದ್ದರೆ ಇನ್ನೊಂದು ಶೆಡ್ಯೂಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಆ ಉದ್ದೇಶದಲ್ಲೇ ಹೇಳಿದ್ದಾರೆ. ಆಗ್ಬೋದು. ನನಗೆ ಮಧುಗಿರಿಗೆ ವಾಪಸ್ ಹೋಗೋದಕ್ಕೂ ಅವಕಾಶ ಇದೆ ನನಗೆ. ಅದರಿಂದ ಅಲ್ವಾ, ಮಧುಗಿರಿಗೆ ಎಲ್ಲ ಅಪೇಕ್ಷೆ ಪಡ್ತಾವೆ, ಮಧುಗಿರಿಗೆ ಬನ್ನಿ ಅಂತ. ಇಲ್ಲ ರೀ, ಆ ಥರ ಏನಿಲ್ಲ. ಅವ್ರು ಹೇಳಿದ್ದಾರೆ, ಒಂದು ಒಳ್ಳೆ ಸಲ ಹೇಳಿದ್ದಾರೆ. ಅವ್ರದ್ದು ಉದ್ದೇಶ ಬಹುಶಃ ತುಮಕೂರಿಗೆ ನಾನು ಹೆಚ್ಚು ಈಗ ತುಮಕೂರಿಗೆ ಓಡಾಡ್ತಾ ಇದ್ದ, ದಸರಾ ಎಲ್ಲ ಮಾಡಿದ್ವಿ, ಅದಕ್ಕೆ ತುಮಕೂರಲ್ಲಿ ನಿಲ್ಲಿ ಅಂತ ಅನ್ನೋ ಥರ ಏನೋ ಹೇಳಿರ್ಬೋದು, ಏನೋ ಗೊತ್ತಿಲ್ಲ, ನಾನಿನ್ನೂ ಮಾತಾಡಿಲ್ಲ. ಇಟ್ಸ್ ಎ ಗುಡ್ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಒಬ್ಬ ಗಂಡ ಹೇಗಿರಬಾರದು ಅನ್ನುವಂತಹ ಸ್ಟೋರಿಯನ್ನು ನಾವಿವತ್ತು ನಿಮಗೆ ತೋರಿಸ್ತೀವಿ. ಆ ರಾಕ್ಷಸನ ಅಸಲಿ ಮುಖ ಇವತ್ತು ಬಯಲಾಗಿದೆ. ಆತ ಮಾಡಿರುವಂಥ ಗನಂದಾರಿ ಕೆಲಸ ಏನು ಗೊತ್ತಾ? ತನ್ನ ಹೆಂಡತಿಯನ್ನು ಕೊಂದು ಆನಂತರ ದೇವಸ್ಥಾನಕ್ಕೆ ಹೋಗಿ ಪಾಪ ಪ್ರಾಯಶ್ಚಿತ್ತಕ್ಕೆ ಆತ ಮುಂದಾಗಿದ್ದಂತೆ. ಆತ ಯಾರು ಏನು ಎತ್ತ ಅಂಥೇಳಿ ನಿಮಗೆ ಗೊತ್ತಿದೆ. ಈಗ ಪೊಲೀಸರ ತನಿಖೆ ವೇಳೆ ಏನು ವಿಚಾರ ಬಯಲಾಗಿದೆ ಅನ್ನೋದನ್ನು ಈ ಸ್ಟೋರಿ ನೋಡಿ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಎಂದು ಮಹೇಂದ್ರ ಮೆಸೇಜ್. ಡಾಕ್ಟರ್ ಸಂಚಿಗೆ ಬೆಂಗಳೂರು ಪೊಲೀಸರೇ ಶಾಕ್. ಕನ್ನಡದಲ್ಲೊಂದು ಗಾದೆ ಮಾತಿದೆ, ಹಾವು ಸಾಯಬಾರದು ಕೋಲು ಮುರಿಬಾರದು ಅಂತ. ಈ ಮಾತು ಹಂತಕ ವೈದ್ಯ ಮಹೇಂದ್ರನಿಗೆ ಅಕ್ಷರಶಃ ಅನ್ವಯಿಸುತ್ತೆ ನೋಡಿ. ಚರ್ಮರೋಗ ತಜ್ಞೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ತರ ತಿರುವು ಕೂಡ ಸಿಕ್ಕಿದೆ. ಸದ್ಯ ಆರೋಪಿಯ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿದ್ದು ಶಾಕಿಂಗ್ ಮಾಹಿತಿಗಳು ಕೂಡ ಹೊರಬಿದ್ದಿವೆ. ಕೊಲೆಗೆ ಆತ ಮಾಡಿದಂತಹ ಪ್ಲಾನ್ ಕಂಡು ಬೆಂಗಳೂರು ಪೊಲೀಸರೇ ಶಾಕ್ ಆಗಿದ್ದಾರೆ. ಮಹೇಂದ್ರ ರೆಡ್ಡಿ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿಸಿದ್ರು. ಇದರಲ್ಲಿ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೊಬೈಲ್ ಸಂದೇಶ ಕಳಿಸಿರುವುದು ಸಿಕ್ಕಿದೆ. ಜೊತೆಗೆ ಕೊಲೆ ಮಾಡುವ ಬಗ್ಗೆ ಓರ್ವ ವ್ಯಕ್ತಿಗೆ ಸಂದೇಶ ಕಳಿಸಿರುವುದು ಕೂಡ ಪತ್ತೆಯಾಗಿದೆ. ಕೊಲೆಗೆ ಬಳಸಿದ ಪ್ರೊಪೋಫಾಲ್ ಅರವಳಿಕೆ ಮದ್ದು ಖರೀದಿ ಮಾಡಿರುವುದರ ಸಾಕ್ಷಿ ಕೂಡ ಸಿಕ್ಕಿದೆ. ಜೊತೆಗೆ ಇಂಜೆಕ್ಷನ್ ನೀಡಲು ಬಳಸಿದಂತಹ ಪರಿಕರ ಹಾಗೂ ಮೃತದೇಹದಲ್ಲಿ ಅರವಳಿಕೆಯ ಅಂಶ ಕೂಡ ಪತ್ತೆಯಾಗಿದೆ.
ಆ ಮೂಲಕ ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯೇ ಕೊಲೆ ಮಾಡಿರುವುದಾಗಿ ಪೊಲೀಸರ ಮುಂದೆ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಕೊಲೆಗೆ ಅನಾರೋಗ್ಯ, ಅಕ್ರಮ ಸಂಬಂಧ ಕಾರಣ. ಕೃತಿಕಾ ರೆಡ್ಡಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇದರಿಂದ ಪತಿ ಮಹೇಂದ್ರ ನೊಂದಿದ್ದಂತೆ. ಹಾಯಾಗಿ ಹೆಂಡತಿ ಜೊತೆ ಸಮಯ ಕಳೆಯಲು ಆಗ್ತಾ ಇಲ್ಲ. ನಿತ್ಯವೂ ಬೇಸರ. ಮದುವೆಯಾಗಿ ಕೆಲವೇ ತಿಂಗಳಿಗೆ ಹೀಗಾಯ್ತಲ್ಲ ಅಂತ ಕೋಪಗೊಂಡಿದ್ದಂತೆ. ಹೀಗಾಗಿ ಹಾವು ಸಾಯಬಾರದು, ಕೋಲು ಕೂಡ ಮುರಿಬಾರದು ಎಂಬ ಗಾದೆಯಂತೆ ಅತ್ತ ಹೆಂಡತಿಯೂ ಕೂಡ ಸಹಜವಾಗಿ ಸತ್ತಿದ್ದಾಳೆ ಎನ್ಬೇಕು. ಇನ್ನು ಅತ್ತೆ ಮಾವನ ಪ್ರೀತಿಯೂ ಕೂಡ ನನಗೆ ಬೇಕು, ಅವರ ಆಸ್ತಿಯೂ ಕೂಡ ಬೇಕು ಅಂತ ಕೊಲೆಗೆ ಪ್ಲಾನ್ ಮಾಡಿದ್ದ ಎನ್ನುವುದು ತಿಳಿದು ಬಂದಿದೆ. ಇನ್ನು ಪತ್ನಿ ಕೃತಿಕಾ ರೆಡ್ಡಿ ಹತ್ಯೆ ನಂತರ ಹಂತಕ ಮಹೇಂದ್ರ ರೆಡ್ಡಿ ಮಾಡಿದ್ದು ಪಾಪ ಕಳೆಯುವ ಕೆಲಸ. ಹೀಗಾಗಿ ಕಾಪಾಡು ಸ್ವಾಮಿ ಅಂತ ಹತ್ತಾರು ದೇವಸ್ಥಾನ ಸುತ್ತಿದ್ದ ಕಿಲ್ಲರ್ ಡಾಕ್ಟರ್. ಧರ್ಮಸ್ಥಳ, ಚಾಮುಂಡಿ ಬೆಟ್ಟ, ತಿರುಪತಿ ಸೇರಿ ಹತ್ತಾರು ದೇಗುಲಗಳಲ್ಲಿ ಪೂಜೆಯನ್ನ ಮಾಡಿಸಿದ್ದಂತೆ. ಪೊಲೀಸ್ ವಿಚಾರಣೆ ವೇಳೆ ತನಗೆ ಕೃತಿಕಾ ಹೊರತುಪಡಿಸಿ ಬೇರೆ ಯುವತಿಯ ಜೊತೆಗೆ ಅನೈತಿಕ ಸಂಬಂಧ ಇರುವುದನ್ನ ಮಹೇಂದ್ರ ಒಪ್ಪಿಕೊಂಡಿದ್ದಾನೆ. ಆದರೆ ಅನೈತಿಕ ಸಂಬಂಧಕ್ಕೋಸ್ಕರ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ದಾನೆ. ಸದ್ಯ ಮಹೇಂದ್ರನನ್ನ ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.